ಒಂದ್ 2 ದಿನ ಮಳೆ ಬಿತ್ತು. ಈಗ ಮಳೆನೇ ಇಲ್ಲ. ಮಳೆ ಬಿದ್ದು ಹೋದಕ್ಕೆ ಸೆಕೆ ಮತ್ತೆ ಜಾಸ್ತಿ ಆಗಿದೆ. ಈ ಸೆಕೆ ಕೆಲಸ ಮಾಡೋಕೆ ಸಾಕು. ಕಡ್ಬೆಲ್ಲ ಸರ್ಗೋಲಿ ತುಂಬಾತು. ಲಗುನ್ ಕಡ್ಬನ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಬೇಲಿ ಸ್ನಾನ ಮಾಡ್ಬೇಕು ಇವತ್ತು. ಬೇಲಿ ಎಂತದೂ ಇಲ್ಲ, ಪೂರಾ ಮುಚ್ಕೊಂಡಿದ್ದದೆ. ಆ ಒಂಜಕ್ಷಿ ಮನೆ ಜಾನುವಾರನ್ ಸಾಯ್ತದೆ. ಈ ನುಗ್ಗಿ ಬರ್ತಾವಪ್ಪ ಹಂಗೆ. ಬೇಲಿ ಸಮ ಇದ್ರೇನೆ ಬಿಡಲ್ಲ. ಈ ಬೇಲಿ ಪೂರಾ ಮುಚ್ಕೊಂಡಿದ್ದದೆ ಮೊನ್ನೆ ಮಳೆಗೆ. ಒಂದೊಂದು ಮುಂಚೆ ಸ್ನಾನ ಮಾಡ್ಬೇಕು. 1-2 ತರಕಾರಿ ಗಿಡ ಎಲ್ಲ ದನಕ್ಕಾಗ್ಯದೆ. ಒದೆದು ಕಣ್ಣು ಬಿದ್ರೆ ಮಾತ್ರ ಪೂರಾ ಚಕ್ಕರಿಸ್ತದೆ ಅಷ್ಟೇ. ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲಪ್ಪ ನಮ್ಮ ಮನೆಗೆ ಮಾತ್ರ. ಇದನ್ನ ಹಲಸಿನಕಾಯಿ ತಂದು ಕೊಟ್ಟು ಹೋಗ್ಯದೆ. ಇದನ್ನ ನೀನು ಯಾವಾಗ ಮಾಡೋದಾಯ್ತು ಅಂತ. ಇದನ್ನ ಚಕ್ ಮಾಡೋಕೆ ಬೇಕು. ಬಾಲ ಏ ಬಾಲ, ಅಲ್ಲ ಹುಡುಗಿ ಕೇಳ್ತಿದ್ದೇನೆ ನಿಂಗೆ. ಬಾಲ ಎಂತದ್ಯಾನ ಬೆಳಗತ್ತೇನಲ್ಲ ನಿಂಗೆ. ಅಲ್ಲ ಹುಡುಗಿ ಅಂತ ನಂಗೆ ಕರೆಯೋಂಗೇ ಇಲ್ವಾ ಅಂತ. ಯಾಕೆ ಬರೀತಿ ಶುರು ಮಾಡ್ಬೇಡ ಈಗ. ಸುಪ್ರಭಾತ ಎಂತ ಕರೆದಿದಂತ ಹೇಳು. ಲಕ್ಷ್ಮಿ ಮನೆಗೆ ಹೋಗ್ಕೊಂಡ ಹಲಸಿನಕಾಯಿ ಬೇಕು ಚಿಪ್ಸ್ ಮಾಡಕದು ಅಂತ ಹೇಳ್ಕೊಂಡು ಹೇಳಿದ್ದಂತಲ್ಲ. ನಿನ್ನೆ ಲಕ್ಷ್ಮಿ ಬಂದ್ಕೊಂಡು ಹಲಸಿನಕಾಯಿ ಕೊಟ್ಟು ಹೋಗ್ಯದೆ. ಅದು ಎಂತ ಚಿಪ್ಸ್ ಮಾಡ್ತೀವಿ ಅಂತ ಮಾಡ ಒತ್ತಿ ಕರೆದಿದ್ದು ನಿಂಗೆ. ಅಲ್ಲ ಮರೀತಿ ಗಣ ಮಾಡ್ಕೊ ಹೇಳ್ತಾಳೆ. ನಂಗಂತ ಚಿಪ್ಸ್ ಮಾಡಕ್ ಬಿಟ್ಟಿದ್ದೀನಿ. ನಂಗೆ ಬರೋದಿಲ್ಲ ಕಡೆ ನೀ ಮಾಡ. ಉದ್ದುತ್ತ ಕಾಣ ಮಾತಾಡಕ್ಕಾಗ್ತದೆ. ಮಾಡ್ತಾ ಚಿಪ್ಸ್. ಅಮ್ಮ ಅದು ಎಂತ ಕಾತರ ಮಾಡ್ತೀಯ ಮಾಡ್ಕೊಡು. ಮನೆ ಹತ್ರ ತಿನ್ನಕ್ಕೂ ಎಂತದೂ ಇಲ್ಲ ನನ್ನ ಹತ್ರ. ಒದ್ಕೆನೆ ಹೇಳಿದ್ದೆ ನಾನು. ಒಂದು ಹಲಸಿನಕಾಯಿ ಕೊಡಿ ಆಂಟಿ ಅಂತ ಹೇಳಿ ಬಂದಿದ್ದೆ. ಬಾಲ ನಂಗೆ ಕೆಲಸ ಇರೋದು ನೋಡ. ಅಲ್ಲಿ ಬೇರೆ ಕಟ್ಟಕ್ ಹೋಗ್ಬೇಕು ನಾನು. ಈಗ ಅದು ಎಷ್ಟೊತ್ತಿಗಂತ ಮಾಡೋದು ನಾನು. ಹೇಳಿ ನೋಡೋಣ. ಇವತ್ತು ಮಾತ್ರ ಬಂತದ್ದು. ಹಣ್ಣಾಗ ಹೋಯ್ತು ಅಂದ್ರೆ ನಾನು ಕಟ್ ಮಾಡೋಕ್ಕೂ ಬರೋದಿಲ್ಲ. ಕಟ್ ಮಾಡಿ ಚಂದ ಮಾಡ್ಕೊ ಚೊಕ್ಕ ಮಾಡ್ಕೊಟ್ರೆ ಮಾಡ್ಕೊಡ್ತೀನಿ ನೋಡ. ಇಲ್ಲಾಂದ್ರೆ ಹಂಗೆ ತಗೋ ಗೊಬ್ಬರ ಕೊಡಿ ಹಾಕ್ಬ ಹೋಗು. ಎಂತ ನಾ ಕಟ್ ಮಾಡದ. ಹಾಮ ಸಮಯ ಎಲ್ಲ ತಾಗ್ತಿದ್ ಕಣೆ ಉಂಟುಂಟ. ನೋಡ್ ಬಾಲ ತಿನ್ನ ಮನ್ಸಿದ್ರೆ ಚೊಕ್ಕ ಮಾಡ್ಕೊಡ. ಅದನ್ನೆಲ್ಲ ಸೋಸ್ಕೊಡು ಗಮ ಮಾಡ್ಕೊಂಡ ಮಾಡ್ಕೊಡ್ತೀನಿ ಸಂಜೆ ಹೊತ್ಲಾಗೆ. ನಿಂದೊಂದು ಮಾರೈತಿ. ಆಯ್ತು ತಮ್ಮನಿಗೆ ಬರೋಕೆ ಹೇಳು. ಚಿಪ್ಸ್ ಮಾಡ್ದಂತ ನಾನೊಬ್ಳೆ ತಿಂತೀನಿ ಹಂಗಾದ್ರೆ ತಮ್ಮನಿಗೆ ತಿಂತಾನೆ. ಅವನಿಗೂ ಬರೋಕೆ ಹೇಳು. ಇಬ್ರು ಸೇರ್ಕು ಚೆಕ್ ಮಾಡ್ತೀವಿ. ನಾಂಗೂ ಹೇಳ್ತೀನಿ ನಾನು. ಹೋಗು ಈ ತಗೋ ಹೋಗ. ಸರಿ ಆತ್ ಮರೈತಿ ತಗೋ ಹೋಗೋದೇ ಆತಲ್ಲ. ಏನಾಲೆ ಕುಯ್ಗೆ ಕೊಬ್ಬರಿ ಹಚ್ಕೊಂಡು ಚೊಕ್ಕ ಮಾಡ. ಇಲ್ಲ ಕುಯ್ಗೆಲ್ಲ ಅಂಟ್ಕೋತದೆ ನೋಡ. ಆತ್ ಮರದಿ ನಂಗೆ ಗೊತ್ತಿರೋದೇ. ಎಂತದು ಹೇಳಿದ್ ಬ್ಯಾಡಪ್ಪ ಈಕೆ ಮೈ ಮೇಲೆ ಗೊತ್ತವೆ. ಅಮ್ಮ ಎತ್ತಕ್ಕೆ ಹೋಗ್ಯ ನೀನ. ತಮಣಿ ಏ ತಮಣಿ ಅದೊಂದು ಟಿವಿ ಜರ್ದು ಬೀಳೋವರೆಗೂ ಸಮಾಧಾನಿಲ್ಲ. ಜರ್ದು ಬೀಳ್ಬೇಕಲ್ಲ. ಸಮ ಮಾತ್ರ ಮಾಡ್ಸಕ್ ಹೋಗಲ್ಲ. ಅದಕ್ಕೆ ಮತ್ತೆ ಜಾಸ್ತಿ ದಿನ ಇಲ್ಲ ಅಂತ ಆಯುಷ್ಯ ಪೂರಾ ಹೋಗ್ಯದೆ. 24 ಗಂಟೆನ ಚಾಲು ಇರೋದಿಲ್ಲ. ಸುಟ್ಟು ಹೋದರೆ ಅದು ಎಂತ ಅಲ್ಲ. 3 ಹೊತ್ತು ಟಿವಿ ನಿಂತ್ಕೊಳ್ಳೋದು. ಬೇಲಿನೊಂದು ಸಮ ಸಾವಿರ ಕಟ್ಟಿಬಿಡ್ಬೇಕು. ಉದಂತ ಉಂಟಿಂದಾನಪ್ಪ ಏನ್ ಕಂಡ್ಕೊಂಡದಂತ ಗೊತ್ತಿಲ್ಲ ನಮ್ಮ ಮನೇಲಿ. ಒಂದು ಮಳೆ ಬರೋದೇ ಬ್ಯಾಡಪ್ಪ. ಮಡ್ಚ್ಕೊಂಡು ಬೀಳ್ತದೆ. ನಮ್ಮ ಹೆಂಗಸರತ್ರೆಲ್ಲ ಗಟ್ಟಿ ಕಟ್ಟಕ್ ಆಗದ. ಅದು ಹೇಳ್ರೆ ನಮ್ಮನೆ ಗುಣಿಸಿ ಗೊತ್ತಿಲ್ಲ ಎಲ್ಲಿ ಕೇಳ್ತದೆ. ಬರೀ ಕಾಲ ಮಾಡ್ತೀವಿ ಅಂತ ಹೇಳ್ತದೆ ಅಷ್ಟೇ. ನಾ ಮನೆ ದೂರಿದ್ರು ಅಂತೆ ಹೇಳಿದ್ದೆ ಹೇಳ್ತೀನಂತ. ಅವ್ರು ಬಾಯಿ ಹೇಳ್ತಿದೆ ಮತ್ತೆ ಯಾರ. ನಾನು ಅದಕ್ಕಿದ್ದಿದ್ದೆ ಇಲ್ಲ ಅಂದಿದ್ದೆ. ನನ್ನ ಜಾಗದಾಗ ಬೇರೆ ಯಾರು ಇದ್ದಿದ್ರು ಆತನೇ ಬೇರೆ ಆಗಿರೋದು. ಈ ಹಲಸಿನಕಾಯಿ ತಿನ್ನೋದು ಬೇಡ, ಇದು ಚೊಕ್ಕ ಮಾಡೋದು ಬೇಡಪ್ಪ. ಯಾವ ನಂಗನ್ನೇ ಹೇಳ್ತಾಳೆ. ಮತ್ತು ಸುಮಾರದವೆ ಏನಾಲೆ ಆತನೇ ಕೊಬ್ಬರಿ ಹಣ್ಣು ತೆಗೆದು ತೆಗಿ ಅಂತಂದ್ರೆ ಹಣ್ಣು ತೆಗಿತಾ ಇದ್ದಾಳೆ. ಕೊಬ್ಬರಿ ಹಣ್ಣು ಮುಚ್ಕೊಂಡು ಬಂದಿದ್ ಕಡೆ ಅದಕ್ಕೆಂತ ಜಾಸ್ತಿ ಅಂತಿಲ್ಲ ಕಾಯಿ ಇರೋದು. ಅಮ್ಮ ಉಳ್ದಿದ್ ನೀ ತೆಗಿಯ ಸಾಕಾಯ್ತು ಕಣೆ. ಕೈಯೆಲ್ಲ ನೋಯ್ತದೆ. ಕೆಲಸ ಹೇಳ್ರೆ ಈ ಮಾತ ಮಕ್ಕಳಿಗೆಲ್ಲ ಕೈಯೂ ನೋಯ್ತದೆ ಮಾತೊಂದು ನೋಯ್ತದೆ. ನಾ ಮಾಡ್ಬೇಕಾದ್ರೆ ಮಾತು ಗೊತ್ತಾಗಲ್ಲ. ಅಮ್ಗೂ ನೋಯ್ತದಂತ ಎಂತದೂ ಆಗಲ್ಲ. ಚೊಕ್ಕ ಮಾಡ್ಕೊಟ್ರೆ ಸೋಸ್ಕೊಟ್ರೆ ಮಾಡ್ತೀನಿ ನೋಡ. ನಾನ್ ಬೇರೆ ಸರಿ ಕಟ್ಟಕ್ ಹೋಗ್ಬೇಕು. ಅಪ್ಪ ಆ ಮ್ಯಾಡಮ್ ಕುತ್ಕೊಂಡ ನೋಡ ಮುಕ್ಳಿ ತರ ಮಾಡಕ್ ಆಗ್ತದೆ. ಈಗ ಹೇಳ್ರೆ ಮತ್ತೆ ಕಾಮನ್ ಮಾತಾಡ್ತಾಳೆ ನಂಗೆ. ಸ್ನಾನ ಮಾಡಿದೀಯ? ಸ್ನಾನ ಮಾಡ್ದ
ಆತು ಬಿಡ. ಹಂಗಂದ್ರೆ ಒಳ್ಳೆ ಮೇಲೆ ಬಿದ್ಕೊ ಹೋಗೋಣ, ಎಂತದಾದ್ರೂ ಮಾಡ್ಕೊ ಹೋಗ್ಲಿಲ್ಲ. ಅಮ್ಮ ಬರೀ ನೀನ್ ಹಂಗೆ ಹೇಳ್ತೀಯ ಅಲ್ಲನೆ, ತಮಣಿನ ತಿಂತಾನೆ, ತಮಣಿನ ಕಳ್ಸು ಕರಿ ಅಂತ ಅಂದ್ರೆ ಅವನ್ ಮಾತ್ರ ಎಂತದೇ ಹೇಳ್ಬೇಡ ನೀನ. ಆ ಪರ್ದೇಶ ಹುಡುಗ ಎಕ್ಕೆ ಹೋಗೋಣ ಏನೇನ ಆದ್ರಿಂದ ಕರಿತಾ ಇದೀನಿ. ಅವನ್ನ ನೋಡಿ ತಿಳಿಸ್ತದೆ. ಅವ್ನು ಎಲ್ಲೂ ಹೋಗಲ್ಲ ಕಡೆ, ಒಳಗಡೆ ಕುತ್ಕೊಂಡ ಶಕ್ತಿಮಾನ್ ನೋಡ್ತಾ ಇದ್ದಾನೆ ನೋಡ. ನಾನೇ ನೋಡ್ತಾ ಕೂತಿದ್ದೆ, ನಂಗೂ ನೋಡಕ್ ಬಿಡ್ಲ ನೀನು. ಅಪ್ಪ ಅಂತದೊಂದು ಕೆಲಸ ಬೇಡ ಮನೆ ಕಡೆಗೆ, 3 ಹೊತ್ತು ಟಿವಿ ಮುಂದ್ಕೊಳ್ಳೋದು, ಜದ್ ಬೀಳಕ್ಕೆ ಆ ಟಿವಿ. ಈ ಸತಿ ಸುಟ್ಟಿಗೆ ಹೋಗ್ಬೇಕು, ಅದ್ರ ಸುಟ್ಟಿಗಂತ ಹೋಗಲ್ಲ ನೋಡು ನಾನು. ಎಂತದಾರ ಸತ್ಕೊಳ್ಳಿ ನೀವು. ಅಮ್ಮ ಆಮೇಲೆ ಬಂದ್ ಮಾಡ್ಲೇನೆ, ಶಕ್ತಿಮಂತ ಆಗಿದೆ, ಹೋಗಿ ನೋಡ್ಕೊಬಿಡ್ತೀನಿ. ಯಾವ ನಾನು ಬೇಡ, ನೀಲ್ಲಿ ಎಲ್ಲ ಕಟ್ ಮಾಡಿದ್ದೀಯ, ಪೂರಾ ಹಣ್ಣಾಗ ಹೋಗ್ತದಿ, ನಂಗೆ ಗೊತ್ತಿಲ್ಲ ಮಾತ್ರ. ಹೊಣ್ಣಾತು ಅಂದ್ರೆ ಎಲ್ಲ ಬೀಳಕ್ ಬರೋದಿಲ್ಲ, ಗಟ್ಟಿ ಆಗಲ್ಲ ನೋಡ. ಹಂಗಾದ್ರೆ ತಮಣಿ ನರುಕರ್ದು ಬಾರೆ, ಇಷ್ಟೆಲ್ಲ ಮಾಡೇನ್ ನಾನು. ಅವನೊಬ್ಬ ಮಾರೈತಿ ಪರ್ದೇಶನ್ ತಂದು. ತಮಣಿ, ಏನ್ ತಮಣಿ? ಟಿವಿ ದೊಡ್ಡ ಹಚ್ಕೊಂಡು ಅನ್ಕಣೆ, ಹೋಗು ನೀವ್ ಹೋಗ್ಕೊಂಡು ಕಳ್ಸಂಗ್ ಹೋಗು. ಸರಿ ಆಯ್ತು, ನಾ ಕಳಿಸ್ತೀನಿ. ಪೂರಾ ಚೆಕ್ ಮಾಡಿ, ಪೂರಾ ಅದೆಲ್ಲ ತೆಗ್ದಿದ್ ಬಂದೆಲ್ಲ ತಗೊಂಡೋಗಿ ಅಡ್ಗೆ ಕಾಣೋಗಿ ಬಿಟ್ಟು ಬರ್ಬೇಕು. ಇಲ್ಲೆಲ್ಲ ಬಿಟ್ಟು ಹೋಗ್ಬಾರ್ದು ನೋಡ. ಇದೆಲ್ಲ ತಗೊಂಡೋಗಿ ಅಲ್ಲಿ ದನಕ್ಕೆ ಹಾಕು, ಕಡ್ಗೆ ತಗೊಂಡು ಹಾಕು, ದನ ತಿಂತದೆ. ಹ್ಞೂ ಆಯ್ತು, ನೀ ತಮಣಿನ ಕಳಿಸು. ಆಯ್ತು ಕಳಿಸ್ತೀನಿ, ಮಾಡ. ನಾವೊಬ್ಳು ಎಂತ ಮಾಡ್ಬೇಕು, ತಮಣಿನೂ ಮಾಡ್ಬೇಕು, ಇಬ್ರು ತಿಂತೀವಲ್ಲ. ತಮಣಿ, ಏನ್ ತಮಣಿ? ಏ ಹುಡುಗ, ನಿಂಗೆ ಎಂತ ಹೇಳಿದ್ದೆ ನಾನು? ಪುಟ್ಟಿ ಅಕ್ಕ ಒಬ್ಳೆ ಹಲಸಿನಕಾಯಿ ಬಿಡಿಸ್ತಾ ಇದ್ದಾಳೆ, ಹೋಗ್ಕೊಂಡು ನೀನು ಬಿಡಿಸು ಅಂತ ಹೇಳಿದ್ರೆ ಟಿವಿ ನೋಡ್ಕೊಂತ ಕುತ್ಕಿದ್ದೆ ಅಲ್ಲ. ನಾ ಹೋಗಮ್ಮ ಕಣೆ ಅಮ್ಮ, ಶಕ್ತಿಮಾನ್ ಆಗದೆ, ನಾ ಶಕ್ತಿಮಾನ್ ನೋಡಕದೆ. ಯಾವಾಗ ಶಕ್ತಿಮಾನ್ ನೋಡುವಾಗಲೂ ನಾನು ಇರೋದು ನೋಡುವ. ಕೆರುತ್ತೀನಿ ಈಗ ನೋಡ್ತಾ ಇರು. ಟಿವಿ ಅಂತ ಹೊಟ್ಟೆ ಹಾಕದೆ ನಿಂಗೆ? ಆದ್ರಿಂದ ಪಾಪ ಬಾಲಿ ಕರೀತಾ ಇದ್ದಾಳೆ. ನನ್ನ ವಿಚಾರದಲ್ಲಿ ಹೋಗ್ಯಾನೆ ಅಂತ ನೋಡ್ರೆ ಪತ್ತೆ ಇಲ್ಲಪ್ಪ. ಇಲ್ಲಿ ಬಂದ್ಕೊಂಡು ಟಿವಿ ನೋಡ್ತಾ ಇದ್ದಾನೆ ಒಬ್ಬನೇ ಕುತ್ಕೊಂಡು. ಒಕ್ಕಾಟ ಟಿವಿ ನೋಡೋದು. ಅದೊಂದು ಟಿವಿ ಬೆಂಕ್ ಬೀಳಕ್ಕೆ, ಅದೊಂದು ಹಾಳಾಗಿ ಹೋಗ್ಬೇಕಲ್ಲ, ಅಲ್ಲಿ ತನಕ ಬಿಡ್ಬೇಡ ನೀನು. 3 ಹೊತ್ತು ಟಿವಿ ಮುಂದೆ ಬಿದ್ಕೊ ಇರೋದು. ನಾ ಈಗ ಹಚ್ಚಿರೋದ್ ಕಣೆ, ನಾ ಎಂತ ನೋಡ್ತಾ ಇರಲಾಗಿತ್ತು. ಹೋಗಲ್ಲೇ ಪುಟ್ಟಿ ಅಕ್ಕನ ಜೊತೆ ಸೇರ್ಕೊಂಡ ಹಲಸಿನಕಾಯಿ ಬಿಡಿಸಿ ಹೋಗುವ, ಚಿಪ್ಸ್ ಮಾಡ್ಕೊಡ್ತೀನಿ ಇಬ್ರಿಗೂ. ನಂಗೇನು ಚಿಪ್ಸ್ ಬೇಡ, ಎಂತದೂ ಬೇಡ, ಶಕ್ತಿಮಾನ್ ನೋಡ್ತೀನಿ ನಾನು. ಘನ ಕದಿ ಇವತ್ತು. ಹಂಗಾದ್ರೆ ಅಲ್ಲಿ ಬೇಲಿ ಪೂರಾ ಮುಚ್ಕೊಂಡಿದ್ದೀವಿ, ಬೇಲಿ ಸೋರೋಣ ಬಾ, ಹೋಗೋಣ ಬಾರ. ನಾ ಬರಲ್ಲ, ಬಿಸಿಲು. ನಿಂಗೆ ಮಾತ್ರ ಬಿಸಿಲು ತಾಗ್ತದೇನಲ್ಲ, ನಮ್ಗೆಲ್ಲ ತಾಗಲ್ಲ ನೋಡು. ಹೋಗಂಗಾದ್ರೆ ಪುಟ್ಟಿ ಅಕ್ಕನ ಜೊತೆ ಸೇರ್ಕೊಂಡ ಹಲಸಿನಕಾಯಿ ಬಿಡಿಸಿ ಹೋಗು. ಅಮ್ಮ ಕೊಯ್ಯೆಲ್ಲ ಉಂಟಾಯ್ತದ ಕಣೆ, ನಾ ಹೋಗಲ್ಲ. ಕೈಗೆ ಪುಟ್ಟಿ ಹತ್ರ ಕೊಬ್ಬರನೇ ಅದು ನೋಡ, ತಗೊಂಡ ಹುಚ್ಕೊಂಡು ಬಿಡಿಸು. ನಾನು ತಗಲ್ಲ, ಎಂತದೂ ಆಗಲ್ಲ. ನೀವೊಂದು ಮರೀತೀಯ. ಹಾಗಾದ್ರೆ ಬೇಲಿ ಕಟ್ಟೋಣ ಬಾ. ಇಲ್ಲ ಪುಟ್ಟಿ ಅಕ್ಕನ ಜೊತೆ ಸೇರ್ಕೊಂಡ ಹಲಸಿನಕಾಯಿ ಬಿಡಿಸ, ಯಾವ್ದಾದ್ರು ಒಂದ್ ಮಾಡ್ಬೇಕು ಇವತ್ತು. ಯಾವಾಗೂ ಇರೋದಿಯಪ್ಪ ಇದ್ದು, ಇದ್ರ ಕಾಟ ತಪ್ಪಲ್ಲ ಮಾತ್ರ. ಎಂತದು ಬೇಡ, ನಾ ಪುಟ್ಟಿ ಅಕ್ಕನ ಜೊತೆ ಸೇರ್ಕೊಂಡು ಹಲಸಿನಕಾಯಿನ ಬಿಡಿಸ್ತೇನೆ. ನೋಡಂಗದ್ರೆ ಮತ್ ಕುತ್ಕೊ ಅಂತ ನೋಡ್ತಾ ಇದೀಯಾ? ಕರ ಕರ ಮಾಡ್ತಾ ಇಲ್ಲಪ್ಪ, ಯಾವಾಗೂ ಇರೋದು ಅಮ್ಮಂದೊಂದು ಗೋಳು. ಟಿವಿ ನೋಡಕ್ ಬಿಡಲ್ಲ. ಹೋಗ ಓದ್ತೀನಿ ಮರತಿ, ಒದೇಟ ಹಂಗ್ ಮಾಡ್ತೀಯ ನೀನು? ಕೆಲ್ಸ ಹೇಳ್ರಪ್ಪ, ಕಾಕಾಯಿ ಬೀಳೋದು. ಓಯ್ ಕಂಡ್ರ, ನಮ್ಮನೆ ತಮಣಿ 3 ಹೊತ್ತು ಶಕ್ತಿಮಾನ್ ನೋಡದ್ ಮರ್ರ. ಕೆಲಸ ಮಾಡೋದಂದ್ರೆ ಪಕ್ಕಾ ಕೈ ಬೀಳೋದು. ನೋಡಿ ನಿಮ್ಮಲ್ಲಿ ಹಿಂಗೆ ಯಾರಾದ್ರೂ ಅದಾರ? ನಿಮ್ಮಲ್ಲಿ ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಆಯ್ತಾ? ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. KS ಕನ್ನಡ ಕಾರ್ಟೂನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ? ಮುಂದೆ ನೋಡಿದ್ರೆ ಸಿಗ್ತೀವಿ ಎಲ್ರು. ಬರ್ತೀನಿ.